Dear student and respected viewers of this video, myself Dr. Pattan Rakesh, Assistant Professor, Government First Grade College, Shikaripura. In this video class, I am trying to explain you about involvement of the aged in initiating and management of geriatric care. ಈ ಒಂದು ತರಗತಿಯಲ್ಲಿ ನಾನು ವೃದ್ಧರು ಈ ಒಂದು ಜೀರಿಯಾಟ್ರಿಕ್ ಕೇರ್ ಅಂದರೆ ವೃದ್ಧರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀಡ್ತಕ್ಕಂತಹ ಆರೈಕೆಯನ್ನು ನಾವು ಜೀರಿಯಾಟ್ರಿಕ್ ಕೇರ್ ಅಂತಂದು ಕರಿತೇವೆ. ಸೊ ಈ ಜೀರಿಯಾಟ್ರಿಕ್ ಕೇರ್ಗೆ ಏನೆಲ್ಲ ನಿರ್ವಹಣೆಗಳಿರ್ತವೆ, ಏನೆಲ್ಲ ಸೇವೆಗಳಿರ್ತವೆ, ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಮತ್ತು ಅಲ್ಲಿ ವೃದ್ಧರನ್ನು ನಾವು ಯಾವ ರೀತಿ ಇನ್ವಾಲ್ವ್ ಮಾಡ್ಕೋಬೋದು, ಈ ಎಲ್ಲ ಅಂಶಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್. ಆಸ್ ಮೆನ್ಷನ್ಡ್ ಇನ್ the given PPT, geriatric care management is the process of planning and coordinating care of the elderly and others with physical and mental impairments to meet their long-term care needs, improve their quality of life and maintain their independence of as long as possible. ಸೊ ಇಲ್ಲಿ ನಾವು ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್ ಅಂತಂದ ತಕ್ಷಣ ನಾವು ಮುಂಚಿತವಾಗಿ ಹೇಳಿದೆ ಏನಂತ, ಜೀರಿಯಾಟ್ರಿಕ್ ಕೇರ್ ಅಂದರೆ ಅಥವಾ ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ವೃದ್ಧರಿಗೆ ಬರಬಹುದಾದಂತಹ ಸಂಭವನೀಯ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ, ಆರೋಗ್ಯ ಸೇವೆಯನ್ನ ನೀಡ್ತಕ್ಕಂತಹ ಒಂದು ವೈದ್ಯಕೀಯ ಶಾಖೆಗೆ ನಾವು ಜೀರಿಯಾಟ್ರಿಕ್ ಸೆಂಟರ್ ಅಥವಾ ಜೀರಿಯಾಟ್ರಿಕ್ ಕೇರ್ ಅಂತಂದು ಕರಿತೇವೆ. ಸೊ ಇಫ್ ಯು ವಾಂಟ್ ಟು have a good geriatric care in hospital setting, the management should be in proper way ಅಂತ ಅಂದ್ರೆ ಇಲ್ಲಿ ನಾವು ಈ ರೀತಿ ಜೀರಿಯಾಟ್ರಿಕ್ ಕೇರ್ಸ್ ಅಂತಂದ್ರೆ ಜೀರಿಯಾಟ್ರಿಕ್ ಕೇರ್ ಸೆಂಟರ್ ಅಥವಾ ಜೀರಿಯಾಟ್ರಿಕ್ ಕೇರ್ ಅಂದ್ರೆ ನಿಮಗೆ ಗೊತ್ತಾಯ್ತು. ಈಗ ಏನಪ್ಪಾ ಅಂತಂದ್ರೆ ಇಂತಹ ಜೀರಿಯಾಟ್ರಿಕ್ ಕೇರ್ ಹಾಸ್ಪಿಟಲ್ಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತಂದ್ರೆ ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು, ಅದರ ಮ್ಯಾನೇಜ್ಮೆಂಟ್ ಅಂದ್ರೆ ಜೀರಿಯಾಟ್ರಿಕ್ ಕೇರ್ನ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಉತ್ತಮವಾಗಿರಬೇಕಾಗ್ತದೆ. ಹಿಯರ್ ಮ್ಯಾನೇಜ್ಮೆಂಟ್, ಆಸ್ ಯು ಆಲ್ ನೋ ದಟ್ ಇಟ್ ಈಸ್ ಎ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್, ಕೈಂಡ್ ಆಫ್ administration methodology, or it is a art of what we call performing a given responsibility. ಇಲ್ಲಿ ಮ್ಯಾನೇಜ್ಮೆಂಟ್ ಅಂದ್ರೆ ಕೊಟ್ಟಿರ್ತಕ್ಕಂತಹ ಒಂದು ಗುರಿಯನ್ನ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದನ್ನ ಯಾವ ರೀತಿ ಪೂರೈಸಬೇಕು ಅಂತಕ್ಕಂಥ ಕಲೆಯನ್ನ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಅಂತಂದು ಕರಿಬಹುದು. ಸೊ ಈ ರೀತಿಯಲ್ಲಿ ಅಂದ್ರೆ ಕೊಟ್ಟಿರ್ತಕ್ಕಂತಹ ಇಲ್ಲಿ ಕಾರ್ಯ ಅಂದ್ರೆ ಜೀರಿಯಾಟ್ರಿಕ್ ಕೇರ್, ಇದನ್ನ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ಮಾಡೋ ಒಂದು ಪರಿಕಲ್ಪನೆಗೆ ಅಥವಾ ಒಂದು ಕಾರ್ಯಕ್ಕೆ ನಾವು ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್ ಅಂತಂದು ಕರಿತೇವೆ. ಮುಖ್ಯವಾಗಿ ಇಲ್ಲಿ ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಇಲ್ಲಿ ಬಳಕೆಯಾಗಿರ್ತಕ್ಕಂಥ ಪದಗಳು, ಫಸ್ಟ್ ಏನಂದ್ರೆ ಇಟ್ ಇಸ್ ಎನ್ ಪ್ರೋಸೆಸ್. ಆಸ್ ಯು ನೋ ಪ್ರೋಸೆಸ್, ಇಟ್ ಇಸ್ ಎ ಸಿಸ್ಟಮೆಟಿಕ್ ಆಕ್ಷನ್ ಪ್ಲಾನ್ ಫಾರ್ ಡೂಯಿಂಗ್ ಸಮಥಿಂಗ್. ನಾವು ಏನಾದರೂ ಮಾಡಬೇಕು ಅಂತಂದ್ರೆ ಅದನ್ನು ವ್ಯವಸ್ಥಿತವಾಗಿ ಹಂತವಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ನಾವು ಪ್ರೋಸೆಸ್, ಪ್ರಕ್ರಿಯೆ ಅಂತಂದು ಕರಿತೇವೆ. It is a process of planning, coordinating care of the elder and other with physical and mental impairments to meet their long-term care needs ಅಂತಂದು ಹೇಳ್ತಾ ಇದ್ವಿ. ಅಂದ್ರೆ ಇಲ್ಲಿ ವೃದ್ಧರಿಗೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ವಿವಿಧ ಸಂಯೋಜಿತ ಒಂದು ಸಮಸ್ಯೆಗಳನ್ನ ವ್ಯವಸ್ಥಿತವಾಗಿ ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಆ ಒಂದು ಸೇವೆಗಳನ್ನ ನಾವು ವೃದ್ಧರಿಗೆ ನೀಡಲಿಕ್ಕೆ ಯಾವೆಲ್ಲದರ ಜೊತೆಗೆ ಸಂಯೋಜನೆಯನ್ನ ಕೈಗೊಳ್ಳಬೇಕು ಅನ್ನೋದನ್ನ ವ್ಯವಸ್ಥಿತವಾಗಿ ಯೋಜನಾಬದ್ಧಗೊಳಿಸುವಂತಹ ಒಂದು ಕಲ್ಪನೆಗೆ ನಾವು ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್ ಅಂತಂದು ಕರೀತೇವೆ. ದ ಮೇನ್ ಮೋಟೋ ಆಫ್ ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್, ಆರ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್ ಈಸ್ ಟು ಪ್ರೊವೈಡ್ ಎ ಕ್ವಾಲಿಟಿ ಆಫ್ ಲೈಫ್ ಅಂಡ್ ಮೇಂಟೈನ್ ದರ್ ಇಂಡಿಪೆಂಡೆನ್ಸ್ ಫಾರ್ ಆಸ್ ಲಾಂಗ್ ಆಸ್ ಪಾಸಿಬಲ್. ನಾವು ವೃದ್ಧರ ಒಂದು ಜೀವನ ಮಟ್ಟವನ್ನ, ಜೀವನ ಒಂದು ಸ್ಥಿತಿಗತಿಯನ್ನ ಉತ್ತಮಪಡಿಸ್ತಕ್ಕಂತಹ ಒಂದು ಉದ್ದೇಶ ಮತ್ತೆ ಅವರ ಒಂದು ಸ್ವತಂತ್ರಯುತವಾದಂತಹ ಜೀವನ ನಡೆಸಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಅವರು ಸ್ವತಂತ್ರವಾಗಿ ಜೀವನ ಮಾಡಬೇಕು. ಆ ರೀತಿಯಲ್ಲಿ ಅವರನ್ನ ತಯಾರುಗೊಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆಗೆ ನಾವು ಜೀರಿಯಾಟ್ರಿಕ್ ಕೇರ್ ಮ್ಯಾನೇಜ್ಮೆಂಟ್ ಅಂತಂದು ಕರಿತೇವೆ ಅಂತಂದು. We can expect these services from aged in geriatric care managers in following field. As we know that in the given topic, that is involvement of aged, here clearly mentioned involvement of aged ಅಂದ್ರೆ ವೃದ್ಧರನ್ನ
ಒಂದು ವೃದ್ಧರ ಭಾಗವಹಿಸುವಿಕೆ ಅಂದರೆ ಇಲ್ಲಿ ವೃದ್ಧರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆರೈಕೆಗೆ ಸಂಬಂಧಪಟ್ಟಂತಹ ಒಂದು ನಿರ್ವಹಣೆ ಮತ್ತು ಅವರ ಒಂದು ಪಾಲ್ಗೊಳ್ಳುವಿಕೆ ವೃದ್ಧರಿಂದ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ನಾವು ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ವೃದ್ಧರ ಒಂದು ಇನ್ವಾಲ್ವ್ಮೆಂಟ್ನ ನಾವು ತೆಗೆದುಕೊಳ್ಬಹುದು ಅಂತಂದ್ರೆ ವರ್ಕಿಂಗ್ ನಾಲೆಜ್ ಆಫ್ ಹೆಲ್ತ್ ಅಂಡ್ ಸೈಕಾಲಜಿ, ಅವರ ಒಂದು ಆರೋಗ್ಯ ಮತ್ತು ಮಾನಸಿಕ ಅಂಶಗಳ ಬಗ್ಗೆ ನಾವು ಅವರ ವೃದ್ಧರ ಒಂದು ಜ್ಞಾನವನ್ನ ಇಲ್ಲಿ ಪಡ್ಕೊಳ್ಬಹುದು ಅಂತಂದೆ. ಯಾಕಂತಂದ್ರೆ ದ ಸೈಕಾಲಜಿ or psychological status of a older person is well known by other older person, and the knowledge of health condition of older people, it is well known by another older people. That is the reason we may get from older people about the health and psychological status of the elder person. And ಅಂದ್ರೆ ಇಲ್ಲಿ ಒಬ್ಬ ವೃದ್ಧ ಇನ್ನೊಬ್ಬ ವೃದ್ಧನ ಮಾನಸಿಕ ಸ್ಥಿತಿ ಮತ್ತು ಆರೋಗ್ಯ ಮಟ್ಟವನ್ನ ಅವನು ಗ್ರಹಿಸಬಲ್ಲ. ಆ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆರೋಗ್ಯ ಮತ್ತು ಮಾನಸಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಮಾನಸಿಕ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ ನಮಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಜ್ಞಾನವನ್ನು ನಾವು ವೃದ್ಧರಿಂದ ಪಡಿಬಹುದು ಅಂತಂದು. ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್, ಮಾನವನ ಅಭಿವೃದ್ಧಿ ಬಗ್ಗೆ ನಮಗೆ ಜ್ಞಾನವನ್ನ ಕೊಡ್ತಾರೆ. ಮತ್ತೆ ಫ್ಯಾಮಿಲಿ ಡೈನಾಮಿಕ್ಸ್ ಬಗ್ಗೆ, ಕುಟುಂಬದಲ್ಲಿ ಆಗ್ತಕ್ಕಂತಹ ಒಂದು ಚಲನಾತ್ಮಕತೆ, ಅದು ಪಾಸಿಟಿವ್ ಡೈನಾಮಿಕ್ಸ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ತಕ್ಕಂತಹ ಚೇಂಜಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ನಾವು ವೃದ್ಧರಿಂದ ಪಡಿಬಹುದು. ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ನಲ್ಲಿ ನಾವು ವೃದ್ಧರ ಇನ್ವಾಲ್ವ್ಮೆಂಟ್ ನ ತಗೋಬಹುದು. ದೆನ್ ಫಂಡಿಂಗ್ ಸೋರ್ಸಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ದೋಸ್ ಹೂ ಆರ್ ಏಬಲ್ ಟು ಗಿವ್ ಫಂಡ್ ಫಾರ್ ಓಲ್ಡರ್ ಪರ್ಸನ್ by the another older person, we can also raise the fund from older person for managing the geriatric care. Then advocating, this is very important one. Those who are able to advocate the issues of older person with the different departments or in legal system, we can also expect the service from another older person in terms of geriatric care management. Like this, these are all the important service which we can expect from the older person in the field of geriatric care management. Then functions of geriatric care centers. ಇಲ್ಲಿ ಈ ಒಂದು ವೃದ್ಧರ ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂತಹ, ವೃದ್ಧರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೈಕೆಯನ್ನು ನೀಡ್ತಕ್ಕಂತಹ ಕೇಂದ್ರಗಳ ಕಾರ್ಯಗಳು ಏನಿರ್ತವೆ? ಸೊ ಅವನ್ನ ನಾವು ಒನ್ ಬೈ ಒನ್ ನೋಡೋದಾಯ್ತು ಅಂತಂದ್ರೆ, the first function of geriatric care center is conducting care planning assessment to identify needs, problems and eligibility of assistance ಅಂತಂದು. ಸೊ ಇಲ್ಲಿ ಏನಪ್ಪ ಅಂತಂದ್ರೆ, ಮೊದಲನೇ ಕೆಲಸ ಏನಪ್ಪ ಜೀರಿಯಾಟ್ರಿಕ್ ಕೇರ್ ಸೆಂಟರ್ ಅಂದ್ರೆ ಅವರ ಅವಶ್ಯಕತೆ ಏನಿದೆ, ಅವರ ಸಮಸ್ಯೆ ಏನಿದೆ, ಮತ್ತು ವಿವಿಧ ಸೇವಾ ಸಂಸ್ಥೆಗಳಿಂದ, ವಿವಿಧ ಸೇವಾ ಕಾರ್ಯಕ್ರಮಗಳಿಂದ ಸರ್ವಿಸ್ ಅನ್ನ ಪಡ್ಕೊಳ್ಳಿಕ್ಕೆ, ಅದರ ಫಲಾನುಭವಿ ಆಗ್ಲಿಕ್ಕೆ ವೃದ್ಧನಿಗೆ ಎಲಿಜಿಬಿಲಿಟಿ ಇದೆಯಾ, ಅರ್ಹತೆ ಇದೆಯಾ, ಏನೆಲ್ಲ ಅರ್ಹತೆಗಳು ಇರಬೇಕು ಒಂದು ಯೋಜನೆಯ ಫಲಾನುಭವಿ ಆಗಬೇಕು ಅಂದ್ರೆ, ಇಂತಹ ಎಲ್ಲ ಅಂಶಗಳನ್ನ ನಮಗೆ ಈ ಜೀರಿಯಾಟ್ರಿಕ್ ಕೇರ್ ಸೆಂಟರ್ ನಿಂದ ಪಡ್ಕೋಬಹುದು. ಸ್ಕ್ರೀನಿಂಗ್, ಅರೇಂಜಿಂಗ್ ಅಂಡ್ ಮಾನಿಟರಿಂಗ್ ಇನ್ ಹೋಮ್ ಹೆಲ್ಪ್ ಅಂಡ್ ಅದರ್ ಸರ್ವಿಸಸ್ ಅಂತಂದು, ವೃದ್ಧರ ಒಂದು ಕಾಯಿಲೆಗಳಿಗೆ, ಆರೋಗ್ಯ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದು, ಅದನ್ನ ಸರಿಯಾದ ಕ್ರಮದಲ್ಲಿ ನೋಡ್ತಕ್ಕಂಥದ್ದು ಮತ್ತು ಮೇಲ್ವಿಚಾರಣೆಯನ್ನ ಮಾಡ್ತಕ್ಕಂಥದ್ದು, ಕುಟುಂಬದಲ್ಲಿ ಅದರ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೇವೆಗಳನ್ನು ನೀಡ್ತಕ್ಕಂಥದ್ದು, ಎಲ್ಲ ಕಾರ್ಯಗಳನ್ನ ಜೀರಿಯಾಟ್ರಿಕ್ ಕೇರ್ ಸೆಂಟರ್ ಮಾಡ್ತದೆ ಅಂತಂದು. ದೆನ್ ರಿವ್ಯೂವಿಂಗ್ ಫೈನಾನ್ಷಿಯಲ್, ಲೀಗಲ್ ಅಂಡ್ ಮೆಡಿಕಲ್ ಇಶ್ಯೂಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಇಫ್ ದ ಓಲ್ಡರ್ ಪರ್ಸನ್ need assistance in terms of financial matters, legal matters or medical issues, definitely geriatric care center help those people to overcome those problems. Then offering referrals to specialists to avoid future problems and to conserve assistance. And this is very important one. If any older person is need to undergo for additional treatment which is not possible in geriatric care center, at that time even geriatric care center also give a referral services to contact specialists to avoid future consequences of older persons. ಅಂದ್ರೆ ಇಲ್ಲಿ ಯಾವ ಒಂದು ಜೀರಿಯಾಟ್ರಿಕ್ ಕೇರ್ ಸೆಂಟರ್ನಲ್ಲಿ ಯಾವ ಸೇವೆಗಳು ಇರೋದಿಲ್ಲೋ ಆ ಸೇವೆಗಳನ್ನ ಬೇರೆ ಕಡೆಗೆ ಎಲ್ಲಾದರೂ ಸಿಗ್ತಾ ಇದ್ವು ಅಂತಂದ್ರೆ ಆ ಸೇವೆಗಳು ಎಲ್ಲಿ ಸಿಗ್ತವೆ ಅಂತಂದು ಅದನ್ನ ರೆಫರ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ಈ ಜೀರಿಯಾಟ್ರಿಕ್ ಕೇರ್ ಸೆಂಟರ್ಗಳು ಮಾಡ್ತವೆ ಅಂತಂದು. ಅದಾದ ನಂತರ ಇಟ್ ಈಸ್ ವೆಲ್ ನೋನ್ ಥಿಂಗ್ ದಟ್ ಜೀರಿಯಾಟ್ರಿಕ್ ಕೇರ್ ಸೆಂಟರ್ ಇಸ್ ಬೆಸ್ಟ್ ಸೆಂಟರ್ ಟು ಫೇಸ್ ದ ಕ್ರೈಸಿಸ್ ಸಿಚುವೇಶನ್ ಆರ್ ಕ್ರೈಸಿಸ್, ಟು put a crisis intervention to avoid or
to solve the problem of a older person. ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಈ ರೀತಿಯಾದಂಥ ಜೀರಿಯಾಟ್ರಿಕ್ ಕೇರ್ ಸೆಂಟರ್ಸ್ಗಳು ಕಾರ್ಯನಿರ್ವಹಿಸ್ತವೆ ಅಂತಂದು. Then acting as a liaison to family at a distance, this is very important one, and this is one of the role of social worker even, that is a bridge between problem and resources. ಇಲ್ಲಿ ಎಲ್ಲಿ ಸಮಸ್ಯೆ ಮತ್ತು ಎಲ್ಲಿ ಸಂಪನ್ಮೂಲ ಇದೆ ಅದರ ನಡುವೆ ಸಂಪನ್ಮೂಲ ವ್ಯಕ್ತಿಯಾಗಿ ಅಥವಾ ಸೇತುವೆಯಾಗಿ ಕೂಡ ಕೆಲಸ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು ಜೀರಿಯಾಟ್ರಿಕ್ ಕೇರ್ ಸೆಂಟರ್ ಮಾಡ್ತಾ ಇದೆ. ಇದು ಸಮಾಜ ಕಾರ್ಯದ ಮುಖ್ಯ ಕಾರ್ಯಗಳಲ್ಲಿ ಒಂದು ಅಂತಲೂ ಕೂಡ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಕುಟುಂಬ ಮತ್ತು ವೃದ್ಧನ ಕುಟುಂಬ ಮತ್ತು ವೃದ್ಧನ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಕೌಟುಂಬಿಕ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂತಹ ಕೆಲಸವನ್ನ ಇಲ್ಲಿ ಜೀರಿಯಾಟ್ರಿಕ್ ಕೇರ್ ಸೆಂಟರ್ಗಳು ಮಾಡ್ತದೆ. ಅದಾದ ನಂತರ ಮೇಕಿಂಗ್ ಶೂರ್ ಥಿಂಗ್ಸ್ ಆರ್ ಗೋಯಿಂಗ್ ವೆಲ್ ಅಂಡ್ ಆಲ್ಟರಿಂಗ್ ಫ್ಯಾಮಿಲೀಸ್ ಆಫ್ ಪ್ರಾಬ್ಲಮ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಇಟ್ ಈಸ್ ಆಸ್ ಐ ಟೋಲ್ಡ್ ಆಲ್ರೆಡಿ, ಜೀರಿಯಾಟ್ರಿಕ್ ಕೇರ್ ಸೆಂಟರ್ ವರ್ಕ್ ಲೈಕ್ ಎನ್ ಮಾನಿಟರ್, ಒಬ್ಬ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತವೆ ಈ ರೀತಿಯ ವೃದ್ಧರ ಆರೈಕೆ ಕೇಂದ್ರಗಳು. ಅದು ಯಾವಕ್ಕೆ ಸಂಬಂಧಪಟ್ಟಂಗಂದ್ರೆ ವೃದ್ಧನ ಒಂದು ಆರೋಗ್ಯ ಸೇವೆ ಆರೈಕೆಗಳು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇದೆನೋ ಇಲ್ವೋ, ಮತ್ತೆ ಕುಟುಂಬದಲ್ಲಿ ಏನಾದರೂ ಬದಲಾವಣೆಗಳಾಗಬೇಕಾ ವೃದ್ಧನಿಗೆ ಸಂಬಂಧಿಸಿದಂತೆ ಆ ಸೇವೆಗಳನ್ನು ಪಡೀಲಿಕ್ಕೆ ಅಂತಕ್ಕಂಥದ್ದನ್ನ ಒಂದು ಖಾತ್ರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ರೀತಿಯಾದಂಥ ಜೀರಿಯಾಟ್ರಿಕ್ ಕೇರ್ ಸೆಂಟರ್ಸ್ಗಳು ಮಾಡ್ತವೆ. ಅದಾದ ನಂತರ ಅಸಿಸ್ಟಿಂಗ್ ವಿತ್ ಮೂವಿಂಗ್ ದೇ ಟು ಆರ್ ಫ್ರಮ್ ಎ ರಿಟೈರ್ಮೆಂಟ್ ಕಾಂಪ್ಲೆಕ್ಸ್ ಅಸಿಸ್ಟೆಡ್ ಲಿವಿಂಗ್ facilities, rehabilitation facilities and or nursing home. This is very important one. This is not only deal with direct medical services, also it deals with secondary medical services like to give a counseling for how to manage retirement crisis and how to get a rehabilitation services from different kind of agencies. These are all guided by the geriatric care center. Then another function of geriatric care center, it is that it is providing client and family education and advocacy. This is very important one. If a elder person need any kind of family education and advocacy, definitely geriatric care center will do that also. Then offering counseling and support. As I told already, in additional services of geriatric care center or additional function of geriatric care center, it is also give counseling. Geriatric care center, it is definitely give a medical services, even secondary medical services also ready to give like counseling. So this is all about the involvement of aged in geriatric care management. And now it is time to go for multiple choice question. By asking multiple choice question, we can understand the concept in better way. In this regard, first we are going to ask first question under multiple choice question, that is geriatric care management refers. As given option, it is care of elder people is the right answer, because geriatric care center, it is not for child care, because there is a separate unit called pediatric. And care and protection of blind, no, that is also different agency, that is disabled, what we called rehabilitation center for disabled. Then all of the way is not a right answer. So absolutely care of elder people, it is right answer. Then field of geriatric care is working knowledge of health and psychology, human development, family dynamics. So as we already discussed that the fields of geriatric care center, as mentioned, option A, B, C is all three answer is right answer. That is the reason here is the answer is all of the above. Then functions of geriatric care center, as we know that providing crisis intervention, acting as a liaison to family at a distance, then making sure things are going well and altering family of problems. As we discussed in previous PPT, that all are the functions are geriatric care center. That is the reason here is the answer is all of the above. And this is all about involvement of aged in geriatric care center and functions of geriatric care center. Thank you one and all.